ಮಹಿಳೆಯರ ಆರೋಗ್ಯ ಆಸಕ್ತಿ, ಉಡುಗೆ ತೊಡುಗೆ, ಹೊಸ ಟ್ರೆಂಡ್, ಹೊಸ ವಿಚಾರ, ಸಮಸ್ಯೆಗಳಿಗೂ ಇದೆ ಇಲ್ಲಿ ಪರಿಹಾರ. ವನಿತೆಯರ ಲೋಕದಲ್ಲೊಂದು ವಿಭಿನ್ನ ಪಯಣ. ಇದು ಗೆಳತಿ, ನಾನು ರಕ್ಷಾ. ವೀಕ್ಷಕರೇ, ಇವತ್ತಿನ ಗೆಳತಿ ಕಾರ್ಯಕ್ರಮದಲ್ಲಿ ಪ್ರೆಗ್ನೆನ್ಸಿ ಮತ್ತು ಸ್ಟ್ರೆಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಗರ್ಭಿಣಿಯರಿಗೆ ಯಾಕೆ ಸ್ಟ್ರೆಸ್ ಹೆಚ್ಚಾಗುತ್ತೆ, ಯಾವ ಸಂದರ್ಭದಲ್ಲಿ ಅವರು ತುಂಬಾ ಒತ್ತಡದಲ್ಲಿರ್ತಾರೆ, ಹಾಗೆಯೇ ಇದರಿಂದ ಅವರಿಗೆ ಯಾವ ರೀತಿ ಸಮಸ್ಯೆ ಉಂಟಾಗುತ್ತೆ, ಗರ್ಭದಲ್ಲಿರೋ ಮಗುವಿಗೆ ಇದರಿಂದ ಏನಾದರೂ ಅಪಾಯ ಇದೆಯಾ ಅನ್ನೋ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಸ್ತ್ರೀರೋಗ ತಜ್ಞೆಯಾದಂತಹ ಡಾಕ್ಟರ್ ಸಂಗೀತಾ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಈ ಸ್ಟ್ರೆಸ್ ಅನ್ನೋದು ಬಹುತೇಕ ಜನರಲ್ಲಿ ನಾವು ನೋಡ್ಬೋದು. ಅಂದರೆ ಈಗ ಸ್ಕೂಲ್ಗೆ ಹೋಗೋ ಮಗುವಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಸ್ಟ್ರೆಸ್ಸಲ್ಲೇ ಜೀವನ ಮಾಡ್ತಿರುವಂಥದ್ದು. ಇನ್ನು ಗರ್ಭಿಣಿಯರ ವಿಚಾರಕ್ಕೆ ಬಂದರೂ ಕೂಡ ಅವರು ಏನು ಹೊರತಲ್ಲ. ಸೊ ಏನು ಹೇಳ್ತೀರಾ ನೀವು, ಯಾವ ಥರ ಸ್ಟ್ರೆಸ್ ಇರುತ್ತೆ ಅವ್ರಿಗೆ? ಹೌದು, ಗರ್ಭಿಣಿಯರಿಗೆ ತುಂಬ ಅಪಾಯ ಸ್ಟ್ರೆಸ್ ಅನ್ನೋದು. ನೀವು ಹೇಳ್ದಂಗೆ ಸ್ಟ್ರೆಸ್ ಯಾರಿಗೂ ಹೊರತಲ್ಲ, ಬಟ್ ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ, ಸ್ಟ್ರೆಸ್ನ ಹೆಂಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಗರ್ಭಧಾರಣೆಯೇ ಮೊದಲನೇದಾಗಿ ಕಷ್ಟ ಆಗುತ್ತೆ. ಎರಡನೇದಾಗಿ ಪ್ರೆಗ್ನೆನ್ಸಿ ಆಗಕ್ಕೆ ಅದನ್ನು ತುಂಬ ಕಷ್ಟ ಆಗುತ್ತೆ. ಈಗ ಒಂದು 2 ಅಬಾರ್ಷನ್ ಆಗಿದೆ ಅನ್ನೋದು ಒಂದು ವಿಚಾರದಲ್ಲಾಗಲಿ ಅವ್ರಿಗೆ ತುಂಬ ಸ್ಟ್ರೆಸ್ ಹಾಕ್ಕೊತ ಬರುತ್ತೆ. ಮತ್ತೆ ನಾನು ಪ್ರೆಗ್ನೆಂಟ್ ಆಗ್ತೀನಾ, ಆಗಿದ್ರು ಮತ್ತೆ ಅದು ಮಿಸ್ಕ್ಯಾರೇಜ್ ಆಗುತ್ತಾ, ಅಬಾರ್ಷನ್ ಆಗೋಗುತ್ತಾ, 9 ಮಂತ್ಸ್ವರೆಗೂ ನಾನು ಕಂಪ್ಲೀಟ್ ಮಾಡ್ತೀನಾ. ಸೊ ಅಂಥದ್ದೇ ಒಂದು ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಪ್ರೆಗ್ನೆನ್ಸಿ ಆಗಕ್ಕೇನೆ ಇವಾಗ ಎಷ್ಟೊಂದು ಕಪಲ್ಸ್ ನಮ್ಮ ಹತ್ರ ಮಗು ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಬರ್ತಾರೆ. ಅಂಥವ್ರಿಗೆ ಎಲ್ಲ ಚೆಕಪ್ಪು ನಾರ್ಮಲ್ ಇರುತ್ತೆ. ಗಂಡನ ಚೆಕಪ್ ಆಗಲಿ ಅಥವಾ ಹೆಂಡತಿ ಚೆಕಪ್ ಆಗಲಿ ಎಲ್ಲ ಚೆಕಪ್ಗಳು ನಾರ್ಮಲ್ ಇರುತ್ತೆ. ಅಂಥದ್ರಲ್ಲಿ ನಾವು ಅವಾಗ ಸ್ಟ್ರೆಸ್ ಅನ್ನೋದೊಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ನಾವು ಅವ್ರಿಗೆ ಹೇಳ್ತಾನೆ ಇರ್ತೀವಿ, ಜಸ್ಟ್ ಚಿಲ್, ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಏನು, ಬಟ್ ಅವ್ರಿಗದು ಕಷ್ಟ ಆಗಬಹುದು. ಸೊ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಎಲ್ಲ ಸ್ವಲ್ಪ ಏರುಪೇರಾಗಿ ಸ್ಟ್ರೆಸ್ಸಲ್ಲಿ ಅವ್ರಿಗೆ ತುಂಬ ಪ್ರೆಗ್ನೆಂಟ್ ಆಗೋಕ್ಕೆ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ಸ್ ಆಗುತ್ತೆ. ಪ್ರೆಗ್ನೆನ್ಸಿ ನಂತರ ಮಗು ಮೇಲೆ ಇಂಪ್ಯಾಕ್ಟ್ ಜಾಸ್ತಿ. ಒಂದು ಗರ್ಭಧಾರಣೆಯಲ್ಲಿ ಆ 9 ಮಂತ್ಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಸ್ಟ್ರೆಸ್ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಈಗ ಯಾವ ಸಂದರ್ಭದಲ್ಲಿ ಅತಿ ಹೆಚ್ಚು ಸ್ಟ್ರೆಸ್ಗೆ ಒಳಗಾಗ್ತಾರೆ ಗರ್ಭಿಣಿಯರು? ಯಾವಾಗಲಾದರೂ ಆಗ್ಬೋದು. ಮೊದಲು 3 ತಿಂಗಳಲ್ಲಿ ತುಂಬ ಅಪಾಯಕಾರಿ. ಮೊದಲು 3 ತಿಂಗಳಲ್ಲಿ ಈಗ ಸ್ಟ್ರೆಸ್ಸು ತುಂಬ ವಾಂತಿ ಆಗ್ತಾ ಇರೋ ಕಾರಣದಿಂದ ಅದೇ ಒಂದು ಸ್ಟ್ರೆಸ್ ಆಗ್ಬೋದು ಅವ್ರಿಗೆ. ಅಯ್ಯೋ ಇಷ್ಟೊಂದು ನನಗೆ ವಾಂತಿ ಆಗ್ತಾ ಇದೆ, ಎಲ್ಲಿ ಮಗು ಅಬಾರ್ಷನ್ ಆಗೋಗುತ್ತೆ, ಒಂಚೂರು ಬ್ಲೀಡಿಂಗ್ ಶುರು ಆದರೆ ಅದೇ ಒಂದು ಸ್ಟ್ರೆಸ್ ಆಗುತ್ತೆ. ಸೊ ಹೀಗಾಗಿ ಮೊದಲು 3 ತಿಂಗಳಲ್ಲಿ ಸ್ಟ್ರೆಸ್ ಅಪಾಯಕಾರಿ, ಯಾಕಂದರೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಲಾಸ್ಟ್ ಫ್ಯೂ ಮಂತ್ಸಲ್ಲಿ ಸ್ಟ್ರೆಸ್ ಆದರೆ ಬೇಗ ಡೆಲಿವರಿ ಆಗಿಬಿಡ್ಬೋದು. ಲೈಕ್ ವಾಟ್ ವಿ ಕಾಲ್ ಎಸ್ ಪ್ರೀಟರ್ಮ್ ಬರ್ತ್ಸ್ ಆಗ್ಬೋದು. 37 ವೀಕ್ಸ್ ಒಳಗಡೆನೆ, ಅಂದರೆ 8 ತಿಂಗಳು ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೇ ಪ್ರೀಟರ್ಮ್ ಬರ್ತ್ಸ್ ಆಗ್ಬೋದು. ಇಲ್ಲ ಲೋ ಬರ್ತ್ ವೇಟ್ ಬೇಬೀಸ್, ಅಂದರೆ 2.5 kgsಗಿಂತ ಕಮ್ಮಿ ಅಂತ ಲೋ ಬರ್ತ್ ವೇಟ್ ಬೇಬೀಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೋ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಲೈಕ್ ಕಾರ್ಟಿಸಾಲ್ ಆಗ್ಬೋದು, ಎಪಿನೆಫ್ರಿನ್, ನಾರ್ ಎಪಿನೆಫ್ರಿನ್ ಅಂತ ತುಂಬ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗಿರೋದ್ರಿಂದ ಈ ಸ್ಟ್ರೆಸ್ ಹಾರ್ಮೋನ್ಸು ಪ್ಲಾಸೆಂಟಾ ಅಂತೀವಲ್ಲ, ಮಗು ಮತ್ತು ತಾಯಿ ಮಧ್ಯೆ ಇರೋ ಒಂದು ಬ್ಯಾರಿಯರ್, ಅದನ್ನು ಕ್ರಾಸ್ ಮಾಡುತ್ತೆ. ಸೊ ಈ ಸ್ಟ್ರೆಸ್ ಹಾರ್ಮೋನ್ಸ್ ಮಗುಗೆ ತಾಕಿ ಸೊ ಅದರಿಂದ ಮಗುಗೆ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಓಕೆ, ಇವಾಗ ನಾವು ಸ್ಟ್ರೆಸ್ ವಿಚಾರಕ್ಕೆ ಬಂದರೆ ಬಾಡಿಲಿ ಚೇಂಜಸ್ ಕೂಡ ಆಗುತ್ತೆ ಸ್ಟ್ರೆಸ್ ಸಂದರ್ಭದಲ್ಲಿ. ಸೊ ಒಬ್ಬ ಗರ್ಭಿಣಿ ಮಹಿಳೆ ಅತಿ ಹೆಚ್ಚು ಸ್ಟ್ರೆಸ್ಗೆ ಒಳಗಾದಾಗ ಯಾವ ಥರ ಫಿಸಿಕಲ್ ಚೇಂಜಸನ್ನು ನೋಡಬಹುದು? ಆ್ಯಸ್ ಇಟ್ ಈಸ್ ಪ್ರೆಗ್ನೆನ್ಸಿನಲ್ಲೇ ಎಲ್ಲ ಬಾಡಿ ಚೇಂಜಸ್ ತುಂಬ ಜಾಸ್ತಿ ಆಗುತ್ತೆ. ಒಂದು ತಾಯಿಗೆ ಎಮೋಷ್ನಲಿ ಮತ್ತು ಫ್ಯಾಮಿಲಿ ಸ್ಟ್ರೆಸ್, ಅವಳು ಪ್ರೆಗ್ನೆಂಟ್ ಅನ್ನೋದೇ ಒಂದು ಸ್ಟ್ರೆಸ್ಸು. ಇವಾಗ ತುಂಬ ವರ್ಕಿಂಗ್ ಮದರ್ಸ್, ಸೊ ಪ್ರೆಗ್ನೆಂಟ್ ಆಗಿದ ತಕ್ಷಣ ಅವ್ರಿಗೆ ಒಂದು ಏನಾಗುತ್ತೆ, ನಾನು ಕೆಲಸ ಬಿಡಬೇಕಾಗ್ಬೋದೇನೋ, ಅಥವಾ ನನಗೆ ಕೆಲಸದಲ್ಲಿ ರಜಾ ಕೊಡ್ತಾ ಇಲ್ಲ, ನಾವು ಯಾರಿಗೊಬ್ರಿಗೆ ರೆಸ್ಟ್ ಅಂತ ಬರ್ಕೊಟ್ರು ಇಲ್ಲ ಡಾಕ್ಟರ್ ನಮಗೆ ವರ್ಕ್ನಲ್ಲಿ ಬಿಡ್ತಿಲ್ಲ. ಸೊ ಈ ಥರ ಆಗುತ್ತೆ. ದೇರ್ ವಾಸ್ ಅ ಸ್ಟಡಿ, ಹೌದು, ಸೊ ದೇರ್ ವಾಸ್ ಅ ಸ್ಟಡಿ ವೇರ್ 32 ಅವರ್ಸ್ ಇನ್ ಅ ವೀಕ್ ಗಿಂತ ಜಾಸ್ತಿ ಕೆಲಸ ಮಾಡಿದವ್ರಿಗೆ ಈ ಥರ ಲೋ ಬರ್ತ್ ವೇಟ್ ಬೇಬೀಸ್ ಮತ್ತು ಪ್ರೀಟರ್ಮ್ ಬೇಬೀಸ್ ಆಗಿರೋ ಜಾಸ್ತಿ ಅಂತ ಕಂಡುಹಿಡಿದಿದ್ದಾರೆ. ಸೊ ಹಾಗಾಗಿ ಫ್ಯಾಮಿಲಿ ಸ್ಟ್ರೆಸ್ ಇರುತ್ತೆ, ಅವ್ರಿಗೆ ವರ್ಕ್ ಸ್ಟ್ರೆಸ್ ಇರುತ್ತೆ. ಸೊ ಹೀಗಾಗಿ ಅವ್ರ ಬಾಡಿನಲ್ಲಿ ತುಂಬ ಚೇಂಜಸ್ ಆಗುತ್ತೆ. ತಾಯಿಗೆ ಮೇಯ್ನಾಗಿ ಮೊದಲು 3 ತಿಂಗಳಲ್ಲಿ ಜಾಸ್ತಿ ಹೆಡ್ಏಕ್ ಬರುವಂಥದ್ದಾಗಲಿ, ಅಥವಾ ಹೋಗ್ತಾ 6th ಮಂತ್ 7th ಮಂತಲ್ಲಿ BP ಬರೋ ಚಾನ್ಸಸ್. ಸೊ ಆ BPಯಿಂದ ಅವಳಿಗೆ ಅಥವಾ ಮಗುಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಡಾಕ್ಟರ್, ನೀವು ಇನ್ನೊಂದು ವಿಚಾರ ಹೇಳಿದ್ರೆ, ಈಗ ಮಗು ಆಗದೇ ಇರೋದೇ ಒಂದು ದೊಡ್ಡ ಸ್ಟ್ರೆಸ್ ಆಗಿಬಿಟ್ಟಿದೆ ಅಂತ. ಈಗ ಇನ್ಫರ್ಟಿಲಿಟಿ ಸಮಸ್ಯೆ ಕೂಡ ನಾವು ಜಾಸ್ತಿ ನೋಡ್ತಿರ್ತೀವಿ. ಸೊ ಅಂಥ ಪೇಷಂಟ್ಸ್ ನಿಮ್ಮ ಹತ್ರ ಬಂದಾಗ ಯಾವ ಥರ ಸ್ಟ್ರೆಸ್ಸಲ್ಲಿ ಇರ್ತಾರೆ ಅವರು? ಮದುವೆ ಆಗಿ ಒಂದು 6 ಮಂತ್ಸ್ ಕಂಟಿನ್ಯೂಸ್ ಆಗಿ 1 ವರ್ಷದವರೆಗೂ ನಾವು ಆ್ಯಕ್ಚುಲಿ ಯಾರಿಗೂ ಏನು ಟ್ರೀಟ್ಮೆಂಟ್ ಕೊಡಲ್ಲ. ನ್ಯಾಚುರಲ್ ಆಗೇ ಟ್ರೈ ಮಾಡಿ ಅಂತಲೇ ಹೇಳ್ತೀವಿ. ಸೊ 1 ವರ್ಷದವರೆಗೂ ಏನು ಟ್ರೀಟ್ಮೆಂಟ್ ಬೇಕಾಗಿಲ್ಲ. 1 ವರ್ಷದ ನಂತರ ಯಾರು 1 ವರ್ಷ ಏನೂ ಕಾಂಟ್ರಾಸೆಪ್ಷನ್ ಇಲ್ಲದೆ ಟ್ರೈ ಮಾಡಿ 1 ವರ್ಷದ ನಂತರ ಮಗು ಆಗದೆ ಇದ್ದರೆ
ಡಾಕ್ಟರ್ ಕನ್ಸಲ್ಟ್ ಮಾಡೋದು ಒಳ್ಳೇದು. Okay. ಸೊ ಅಂಥ ಟೈಮಲ್ಲಿ ಬಂದು ನಾವು ತುಂಬ ಟೆಸ್ಟ್ಸ್ ಇದೆ, ಹಸ್ಬೆಂಡ್ಗೂ ಟೆಸ್ಟ್ ಮಾಡ್ತೀವಿ, ತಾಯಿರು ಹೆಂಡತಿಗೂ ಟೆಸ್ಟ್ ಮಾಡ್ತೀವಿ, ಇದೆಲ್ಲ ಆಗದೆ ಇದ್ದಾಗ ಎಲ್ಲಾನು ನಾರ್ಮಲ್ಗೆ ಬಂದಾಗ ವಿ ಕಾಲ್ ದಟ್ ಆಸ್ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ. ಸೊ ಅಂಥ ಟೈಮಲ್ಲಿ ಸ್ಟ್ರೆಸ್ ತುಂಬಾ ಆಗುತ್ತೆ. ಆಗ್ತಾ ಇಲ್ಲ ಅನ್ನೋದೇ ಒಂದು ಸ್ಟ್ರೆಸ್. ನಾನು ಇಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಇನ್ಲಾಸ್ ಕಡೆಯಿಂದ ತುಂಬ ಸ್ಟ್ರೆಸ್, ತುಂಬ ಪ್ರೆಷರ್ ಇರುತ್ತೆ, ಆಗ್ತಾ ಇಲ್ಲ, ಡಾಕ್ಟರ್ ಯಾಕೆ ಆಗ್ತಾ ಇಲ್ಲ, ಅದರಲ್ಲೂ ಟ್ರೈ ಮಾಡಿ 1 ಸೈಕಲ್ 2 ಸೈಕಲ್ ಆಗ್ತಾ ಇಲ್ಲ ಅಂದರೆ ಡಾಕ್ಟರ್ ಟ್ರೈ ಮಾಡಿದ್ರಲ್ಲ 2 ಸೈಕಲ್ ಆಗ್ತಾ ಇಲ್ಲ. ಸೊ ದೀಸ್ ಆಲ್ ಎವ್ರಿಥಿಂಗ್ ಆಡ್ಸ್ ಅಪ್ ಟು ದ ಸ್ಟ್ರೆಸ್. ಅಂಥದ್ರಲ್ಲಿ ಆ ತಾಯಿಗೆ ತುಂಬ ಜಾಸ್ತಿ ಸ್ಟ್ರೆಸ್ ಆಗಿ ಮಕ್ಕಳಾಗೋ ಚಾನ್ಸಸ್ ತುಂಬಾ ಡ್ರಾಪ್ ಆಗುತ್ತೆ. ಸ್ಟ್ರೆಸ್ ಆಗಿ ಸ್ಟ್ರೆಸ್ ಹಾರ್ಮೋನ್ಸ್ ಏನು ಮಾಡುತ್ತೆ, ಓವ್ಯುಲೇಷನ್ ಅನ್ನೋದು ಅಂಡಾಶಯದಲ್ಲಿ ಏನು ಓವ್ಯುಲೇಷನ್ ಆಗುತ್ತೆ ಅದೇನೇ ಏರುಪೇರು ಆಗಿ ಅವ್ರಿಗೆ ಮಕ್ಕಳಾಗಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆ, ಇನ್ನು ಡೆಲಿವರಿ ಸಂದರ್ಭದಲ್ಲಿ ಕೂಡ ತುಂಬಾನೇ ಸ್ಟ್ರೆಸ್, ಅಂದ್ರೆ ಈಗ ಡೆಲಿವರಿ ಡೇಟ್ ಏನಿರುತ್ತೆ ಸೊ ಅದು ಹತ್ರ ಬರ್ತಾ ಇದ್ದಾಗೆ ಸ್ಟ್ರೆಸ್ ತುಂಬಾನೇ ಪೀಕಲ್ಲಿ ಇರುತ್ತೆ ಗರ್ಭಿಣಿ ಮಹಿಳೆಯರಿಗೆ. ತುಂಬಾ ಮಹಿಳೆಯರಿಗೆ ಇವಾಗ ಡೆಲಿವರಿ ಆಗೋದು ಒಂದು ಸ್ಟ್ರೆಸ್. ಹೌದು, ಎಲ್ಲರಿಗೂ ಅಷ್ಟೇ. ಸೊ ನಾರ್ಮಲ್ ಆಗುತ್ತಾ ನನಗೆ ಅಥವಾ ಸಿಸೇರಿಯನ್ ಆಗುತ್ತಾ, ನಾರ್ಮಲ್ ಡೆಲಿವರಿ ಆದರೆ ಅಷ್ಟು ನೋವು ನಾನು ತಡ್ಕೋಬೇಕಾ, ಏನಾಗಿದೆ, ಸೊ ಈ ಥರ ಡೌಟ್ಸ್ ಬಂದು ತುಂಬಾ ಸ್ಟ್ರೆಸ್ ಆಗುತ್ತೆ ಡಾಕ್ಟ್ರಿಗೆ ಹೋಗ್ತಾ. ಸೊ ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಕೋಬೋದು. ಸ್ಟ್ರೆಸ್ಸನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಇವಾಗ ಸಾಕಷ್ಟು ಯೋಗ ಕ್ಲಾಸಸ್ಗಳು ಎಲ್ಲ ಕಡೆ ನಡೆಸ್ತಾ ಇದ್ದಾರೆ. ಗರ್ಭಿಣಿ ಮಹಿಳೆಯರಿಗೆ ಸ್ಪೆಷಲ್ ಆಗಿ ಯೋಗ ಕೋರ್ಸಸ್ ಕೂಡ ಇದೆ, ಸೊ ಸ್ಟ್ರೆಸ್ ಫ್ರೀ ಡೆಲಿವರಿ ಆಗೋದಕ್ಕೆ. ಸೊ ಇದರಿಂದ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಸ್ಟ್ರೆಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದೇ ಒಂದು ಆ್ಯಕ್ಟ್. ಸೊ ನೀವು ವರ್ಕಿಂಗ್ ಮದರ್ಸ್ ಆಗಿದ್ರೆ ನಿಮ್ದು ಏನು ಸಿಕ್ ಲೀವ್ ಇದೆ ಅಥವಾ ಏನಾದರೂ ವೆಕೇಷನ್ ಲೀವ್ಸ್ ಇದೆ ಎಲ್ಲಾನು ಯೂಸ್ ಮಾಡಿಕೊಂಡು ನೀವು ಪ್ರೆಗ್ನೆನ್ಸಿಲಿ ತೊಗೊಳ್ಬೋದು. ಅಥವಾ ನೀವು ಕನ್ಸಲ್ಟಿಂಗ್ ಡಾಕ್ಟ್ರ್ ಹತ್ರ ಮಾತಾಡಿ ನನಗೆ ಈ ಥರ ತೊಂದರೆ ಆಗ್ತಾ ಇದೆ ಅಂದರೆ ಡಾಕ್ಟ್ರ್ ಯೂಶಲಾಗಿ ಒಂದು ಸರ್ಟಿಫಿಕೇಟ್ ಕೊಟ್ಟು ನೀವು ಲೀವ್ಸ್ ತೊಗೋಬೋದು. ಮನೇಲೇ ಇರೋರಿಗಾದರೆ ಅಂಥದ್ದೇನು ತೊಂದರೆ ಆಗಲ್ಲ. ಸ್ಟ್ರೆಸ್ನ ಕಿಲ್ ಮಾಡೋಕ್ಕೆ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಯೋಗ ಕ್ಲಾಸಸ್ ಅಥವಾ ಮೆಡಿಟೇಷನ್ ಕ್ಲಾಸಸ್ ಅಂತ ಶುರುವಾಗಿದೆ. ಕ್ಲಾಸ್ಗೆ ಹೋಗೋಕ್ಕಾಗದೇ ಇದ್ದವರು ಮನೆಯಲ್ಲೇ ಮೆಡಿಟೇಷನ್ ಮಾಡ್ಕೋಬೋದು, ಪ್ರಾಣಾಯಾಮ ಮಾಡ್ಕೋಬೋದು, ಯೋಗ ಮಾಡ್ಕೋಬೋದು, ಹೆಲ್ಪ್ ಆಗುತ್ತೆ. ಏನೂ ಮಾಡೋಕ್ಕೆ ಟೈಮ್ ಇಲ್ಲದೆ ಇರೋರು ಜಸ್ಟ್ ಲಿಸನ್ ಟು ಮ್ಯೂಸಿಕ್. ಸೊ ಮ್ಯೂಸಿಕ್ ಯಾವಾಗಲೂ ಒಂದು ದೊಡ್ಡ ಕ್ಯೂರ್. ಸೊ ಕೂತ್ಕೊಂಡು ಮ್ಯೂಸಿಕ್ ಕೇಳಿ, ಅಥವಾ ಬುಕ್ಸ್ ಓದೋ ಅಭ್ಯಾಸ ಇದ್ದರೆ ಕೂತ್ಕೊಂಡು ತುಂಬ ಬುಕ್ಸ್ ಓದ್ಬೋದು. ನಿಮ್ಗೆ ಯಾರು ಒಂದು ಫ್ರೆಂಡ್ ಆಗಲಿ ಅಥವಾ ನಿಮ್ಮ ತಾಯಿ ಆಗಲಿ ನಿಮ್ಮ ಡಾಕ್ಟ್ರ್ ಹತ್ರ ಆಗಲಿ ಹೇಳ್ಕೊಳ್ಳಿ. ಅದನ್ನು ಒಳಗೆ ಇಟ್ಕೊಳ್ಳೋ ಬದಲು ಮಾತಾಡಿ. ಏನಕ್ಕೆ ನಿಮಗೆ ಸ್ಟ್ರೆಸ್ ಆಗ್ತಾ ಇದೆ, ಪ್ರೆಗ್ನೆನ್ಸಿಯಿಂದನಾ, ಪ್ರೆಗ್ನೆನ್ಸಿಲಿ ಆಗ್ತಾ ಇರೋ ತೊಂದರೆಯಿಂದನಾ, ನಿಮ್ಗೆ ಏನಾದರೂ ನೋವಿದೆಯಾ, ಏನು ಭಯ ಇದೆ ನಿಮಗೆ ಪ್ರೆಗ್ನೆನ್ಸಿ ಬಗ್ಗೆ, ಮಾತಾಡಿ ನಿಮ್ಮ ಡಾಕ್ಟ್ರ್ ಹತ್ರ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ನಾರ್ಮಲ್ ಡೆಲಿವರಿ ಅಂದರೆ ಏನು, ಇವಾಗೆಲ್ಲ ಪೇನ್ಲೆಸ್ ಲೇಬರ್ಸ್ ಇದೆ. ನಾರ್ಮಲ್ ಡೆಲಿವರಿಗೆ ಏನು ನೀವು ಪೇನ್ ಥ್ರೂ ಹೋಗಬೇಕಿಲ್ಲ. ಸೊ ತುಂಬ ಪೇನ್ಲೆಸ್ ಲೇಬರ್ಸ್ ಇದೆ. ಮಾತಾಡಿ. ಓಕೆ, ಡಾಕ್ಟರ್ ನಿಮಗೆ ಮುಂಚೆನೇ ಸಿಸೇರಿಯನ್ ಅಂತ ಹೇಳಿದರೆ ಯಾವ ಥರ, ಏನು ಅನೆಸ್ಥೀಸಿಯಾ ಕೊಡ್ತಾರಾ, ನೋವು ಆಗದೆ ಇರೋದೇನಾದರೂ ಇದೆಯಾ, ಸೊ ಎಲ್ಲ ಕೇಳ್ಕೊಂಡು ಮಾತನಾಡ್ಕೊಂಡು ಡಿಸ್ಕಸ್ ಮಾಡ್ಕೋಬೋದು. ಓಕೆ, ಹಾಗೆಯೇ ಈಗ ಗರ್ಭಿಣಿ ಮಹಿಳೆಯರಿಗೆ ಕೌನ್ಸಿಲಿಂಗ್ ಎಷ್ಟು ಮುಖ್ಯ ಆಗುತ್ತೆ ಅಂತ ನೀವು ಹೇಳ್ತೀರಾ? ಯಾಕಂದರೆ ಕೌನ್ಸಿಲಿಂಗಲ್ಲಿ ಹೋದರೆ ಅವರು ಮಾನಸಿಕವಾಗಿ ಅವರು ಪ್ರಿಪೇರ್ ಮಾಡ್ಕೋಬೋದು ಚೆನ್ನಾಗಿ ಅಂತ ಹೇಳ್ತಾರೆ. ಹೌದು, ಕೌನ್ಸಿಲಿಂಗ್ ತುಂಬಾ ಇಂಪಾರ್ಟೆಂಟು. ನಿಮ್ಮ ಡಾಕ್ಟ್ರ್ ಹತ್ರನೇ ಯು ವಿಲ್ ಗೆಟ್ ದ ಬೆಸ್ಟ್ ಕೌನ್ಸಿಲಿಂಗ್. ಅದರ್ವೈಸ್ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸ್ ಯಾರಾದರೂ ಇವಾಗ ಡೆಲಿವರಿ ಆಗಿರೋರು, ಇದನ್ನೆಲ್ಲ ಯುನೋ ಪ್ರೋಸೆಸ್ ಹೋಗಿರೋರು ನೀವು ಕೇಳಿದ್ರೆ ಐ ಥಿಂಕ್ ದಟ್ ಈಸ್ ದ ಬೆಟರ್. ಅವ್ರು ಹೇಳ್ತಾರೆ ನಿಮ್ಮ ಡೌಟ್ಸ್ ಏನೇ ಇದ್ರೂ, ನನಗೆ ಹಿಂಗಾಗಿತ್ತು, ಸೊ ನಿನಗೆ ಹೆಂಗಿದೆ ಅನ್ನೋದೊಂದು ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ವೇ. ಡಾಕ್ಟರ್ ಇಸ್ ದಿ ಬೆಸ್ಟ್. ನೀವು ಅವ್ರಿಗೆ ಏನು ಡೌಟ್ಸ್ ಇದ್ರೂ ಕೇಳ್ಕೊಳ್ಳಿ. ನೀವು ಯಾವ ಹಾಸ್ಪಿಟಲ್ನಲ್ಲಿ ಡೆಲಿವರಿ ಮಾಡ್ತಿದ್ರೆ ಆ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ನೋಡೋದ್ರಿಂದ ನಿಮ್ಗೊಂಚೂರು ಭಯ ಅನ್ನೋದೊಂದು ಕಮ್ಮಿ ಆಗುತ್ತೆ. ಓಕೆ, ಇನ್ನೊಂದು ಸಾಮಾನ್ಯವಾದ ವಿಚಾರ ಅಂತ ಹೇಳಿದ್ರೆ ಈಗ ಗರ್ಭಿಣಿ ಮಹಿಳೆಯರಿಗೆ ಹೆದರಿಸೋರು ಕೂಡ ತುಂಬಾ ಸಾಕಷ್ಟು ಜನ ಇರ್ತಾರೆ. ಸೊ ತುಂಬಾ ಮಿತ್ಸ್ ಇರುತ್ತೆ, ಹಾಗೇನೆ ತುಂಬಾ ಸೂಪರ್ಸ್ಟಿಷನ್ ಬಿಲೀಫ್ಸ್ ಎಲ್ಲ ಇರುತ್ತೆ. ಸೊ ಇವ್ರ ಮಾತು ಕೇಳ್ಕೊಂಡು ಅವ್ರು ಭಯ ಪಡುವಂಥದ್ದು ಕೂಡ ಜಾಸ್ತಿ ಇರುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಾ? ಹೌದು, ಜಾಸ್ತಿ ಈ ಥರ ಮಾತು ಕೇಳೋದು ಒಂಚೂರು ಕಮ್ಮಿ ಮಾಡಿ. ಏನೇ ಡೌಟ್ಸ್ ಇದ್ರೂ ನಾನು ಹೇಳ್ದ ಹಾಗೆ ಇಟ್ಸ್ ಬೆಟರ್ ಟು ಟಾಕ್ ಟು ಯುವರ್ ಓನ್ ಡಾಕ್ಟರ್. ಸುಮ್ಮನೆ ಅಕ್ಕಪಕ್ಕದ ಮನೆಯವ್ರು ಇದು ಹೇಳ್ತಾರೆ, ಒಬ್ರು ಹೇಳ್ತಾರೆ ನಂಗೆ ತುಂಬ ನೋವಾಯಿತು ಡೆಲಿವರಿ ಟೈಮ್, ಒಂದು 12 hours ಲೇಬರಲ್ಲಿದ್ದೆ, ನಂಗೆ ತುಂಬ ಆವಾಗ ಅವಳಿಗೆ ಇನ್ನೂ ಆ್ಯಡೆಡ್ ಸ್ಟ್ರೆಸ್ ಅದು, ನನಗೂ ಹಂಗೆ ಆಗ್ಬೋದೇನೋ ಅನ್ನೋದು. ಒನ್ ಥಿಂಗ್ ಇಸ್ ನಿಮ್ಮ ಬಾಡಿ ಬೇರೆ, ಅವ್ರ ಬಾಡಿ ಬೇರೆ. ಸೊ ನಿಮ್ದು ಹಂಗೆ ಆಗಬೇಕಿಲ್ಲ. ಸೊ ಇದನ್ನು ಏನೇ ಇದ್ರೂ ಡಿಸ್ಕಸ್ ಮಾಡಿ ಡಾಕ್ಟ್ರ್ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಈಗ ಪ್ರೆಗ್ನೆನ್ಸಿ ಮತ್ತು ಸ್ಟ್ರೆಸ್ ರಿಲೇಟೆಡ್ ಮಿತ್ಸು ಸಾಕಷ್ಟಿದೆ ನಮ್ಮಲ್ಲಿ. ಸೊ ಕೆಲವು ಮಿತ್ಸ್ಗಳು ಯಾವುದು ಅಂತ ಹೇಳ್ಬೋದಾ ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ? ಸೊ ಪ್ರೆಗ್ನೆನ್ಸಿನಲ್ಲಿ ಮಿತ್ಸ್ ಅಂದರೆ ಇವಾಗ ತುಂಬ ಜಾಸ್ತಿ ನಾನು ಕೇಳಿರೋ ಪ್ರಕಾರ ನಾನ್ ವೆಜಿಟೇರಿಯನ್ಸಲ್ಲಿ ಫಿಶ್ ತಿನ್ನಬಾರ್ದು ಫಸ್ಟ್ 3 months ಅನ್ನೋದು. ಇನ್ನೊಂದು ವೆಜಿಟೇರಿಯನ್ಸಲ್ಲಿ ಫ್ರೂಟ್ಸಲ್ಲಿ ಪಪಾಯ ತಿನ್ನಬಾರ್ದು ಅನ್ನೋದು ಒಂದು ತುಂಬ ದೊಡ್ಡ ಮಿತ್. ಆ್ಯಕ್ಚುಲಿ ಹಂಗೆ ಏನೂ ಇಲ್ಲ. ಅಬಾರ್ಷನ್ ಆಗೋಗುತ್ತೆ, ಕೊಡಲ್ಲ. ಆಮೇಲೆ ತುಂಬ ಜನ ಬಂದು ಹೀಟ್ ಆಗ್ತಾ ಇದೆ ಡಾಕ್ಟರ್, ಇದರಿಂದ ಈ ಫ್ರೂಟ್ ತಿನ್ನೋದ್ರಿಂದ, ಈ ಆಹಾರ ತಿನ್ನೋದ್ರಿಂದ ಹೀಟ್ ಆಗುತ್ತೆ ಅನ್ನೋದೊಂದು 100% ಆ ಥರ ಏನೂ ಇಲ್ಲ. ಏನು ಹೆಲ್ದಿ ಇದೆಯೋ ಊಟ ಮಾಡಿ. ತುಂಬ ಇಂಪಾರ್ಟೆಂಟ್ ಸ್ಟ್ರೆಸ್ಗೆ ಅಂತಂದರೆ ನಿದ್ದೆ. ಸೊ 8 hours ಆಫ್ ಸ್ಲೀಪ್ ಫಾರ್ ಅ ಪ್ರೆಗ್ನೆಂಟ್ ಲೇಡಿ ತುಂಬಾ ಇಂಪಾರ್ಟೆಂಟು. ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಮಾಡ್ಕೊಂಡು ಗೋ ಟು ಬೆಡ್ ಅರ್ಲಿ, ಬೇಗ ನಿದ್ದೆ ಮಾಡಿ, ಹೆಲ್ದಿಯಾಗಿ ತಿನ್ನಿ. ಸೊ ಎಲ್ಲ ಫ್ರೂಟ್ಸು ತಿನ್ಬೋದು, ಎಲ್ಲ ವೆಜಿಟೇಬಲ್ಸು ತಿನ್ಬೋದು, ಎಕ್ಸೆಪ್ಟ್ ಜಂಕ್, ಬೇರೆ ಎಲ್ಲನೂ ತಿನ್ಬೋದು, ಆ ಥರ ಏನೂ ಇಲ್ಲ.
ಬೇಗ ಎದ್ದು ಸ್ವಲ್ಪ 30 ಮಿನಿಟ್ಸ್ ಆಫ್ ವಾಕ್, ಪ್ರಾಣಾಯಾಮ ಆ್ಯಂಡ್ ಮೆಡಿಟೇಷನ್ ಕ್ಯಾನ್ ಟೇಕ್ ಅವೇ ಯುವರ್ ಸ್ಟ್ರೆಸ್. ಏನು ಸ್ಟ್ರೆಸ್ ಆಗ್ತಿದೆ ನಿಮಗೆ ಅನ್ನೋದನ್ನು ಫಸ್ಟ್ ಅರ್ಥಕೊಳ್ಳಿ. ಏನಕ್ಕೆ ನನಗೆ ಸ್ಟ್ರೆಸ್ ಆಗ್ತಿದೆ? ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು. ಇವಾಗ ನಮ್ಮ ಇಂಡಿಯಾದಲ್ಲಿ ತುಂಬ ಕಡೆ ಚೆಕಪ್ಗೆ ಹೋಗೋಕ್ಕೆ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ. ನಾನು ಹೋದರೆ ಡಾಕ್ಟರ್ ಹತ್ರ ಇಷ್ಟು ಬಿಲ್ ಆಗ್ಬೋದು, ಟ್ಯಾಬ್ಲೆಟ್ಸ್ ತೊಗೊಳ್ಳೋದು, ಐರನ್ ಕ್ಯಾಲ್ಶಿಯಂ ಯೂಶಲ್ ಆಗಿ ಪ್ರಿಸ್ಕ್ರೈಬ್ ಮಾಡೋದು ಇಷ್ಟು ಕಾಸ್ಟ್ಲಿ ಆಗುತ್ತೆ ಅಂತಲೇ ತುಂಬ ಜನ ಹೋಗಲ್ಲ. ಬಟ್ ಇವಾಗ ತುಂಬ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಲಿ, ತುಂಬ ಟ್ರಸ್ಟ್ಸಲ್ಲಾಗಲಿ ಫ್ರೀ ಚೆಕಪ್ಸ್ ಮಾಡ್ತಿದ್ದಾರೆ. ಫ್ರೀಯಾಗಿ ಐರನ್ ಕ್ಯಾಲ್ಶಿಯಂ ಪ್ರೋಟೀನ್ ಪೌಡರ್ಸ್ ಎಲ್ಲ ಕೊಡ್ತಾರೆ. ಸೊ ಏನೇ ನಿಮ್ಗಂತ ಸ್ಟ್ರೆಸ್ ಏನಕ್ಕೆ ಆಗ್ತಿದೆ ಅನ್ನೋದು ಕಂಡುಹಿಡ್ಕೊಂಡ್ರೆ ಐ ಥಿಂಕ್ ಯು ಕ್ಯಾನ್ ಕಿಲ್ ದ ಸ್ಟ್ರೆಸ್. ಓಕೆ, ಪ್ರೆಗ್ನೆನ್ಸಿ ಮತ್ತು ಸ್ಟ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾತನಾಡೋಣ ವೀಕ್ಷಕರೇ. ಅದಕ್ಕೂ ಮೊದಲು ಟೇಕ್ ಅ ಬ್ರೇಕ್.